नमस्कार. उद्या शुक्रवार दिनांक 29 रोजी तट्टेश्वर कल्मेश्वर मंदिरला यामा अभिषेक करायचं ठरवलेलं आहे. उद्या 5 वाजता गणपती पूजन करून यामा होमाला सुरुवात होणार आहे. तरी सर्व भाविकांनी उद्या 5 वाजता कल्मेश्वर मंदिराकडे हजर राहावे. तट्टेश्वर कल्मेश्वर मंदिरला अभिषेक होणार आहे. हा अभिषेक शुक्रवारी संध्याकाळी 5 वाजल्यापासून शनिवारी सकाळी 6 वाजेपर्यंत होणार आहे. सर्व भाविकांना प्रसादाची ವ್ಯವಸ್ಥೆ केलेली आहे. ನಮಸ್ಕಾರ. ಎಲ್ರಿಗೂ ಶರಣಾರ್ಥಿಗಳು. ನಂದಿಗಡ ಗ್ರಾಮದ ಗ್ರಾಮದೇವಿಯ 2025 ಫೆಬ್ರವರಿಯಂದು ಏನು ಜಾತ್ರೆ ನಡೀತಾ ಇದೆ, ಅದರ ಪೂರಕವಾಗಿ ಅನೇಕ ಒಂದು ಭಕ್ತಿಮಯ ಸೇವೆಗಳು ಈವರೆಗೂ ಕೂಡ ನಡೆದಿವೆ. ಅದೇ ಪ್ರಕಾರ ನಾಳೆ ಶುಕ್ರವಾರ 29ರಂದು ನಾಳೆನೇ ಶುಕ್ರವಾರ 29ರಂದು ಯಾಮಾಭಿಷೇಕ ಕಾರ್ಯಕ್ರಮ ಕೂಡ ಬಹಳ ಭವ್ಯವಾಗಿ ಹಮ್ಮಿಕೊಳ್ಳಲಾಗಿದೆ. ಅತ್ಯಂತ ಭಕ್ತಿ ಮತ್ತು ಮಹತ್ವವಾದಂಥ ಈ ಕಾರ್ಯಕ್ರಮ ನಂದಿಗಡದ ಸುಪ್ರಸಿದ್ಧ ಐತಿಹಾಸಿಕವಾಗಿ ಸುಪ್ರಸಿದ್ಧಿ ಪಡೆದಂಥ ಶ್ರೀ ತಟ್ಟೇಶ್ವರ ದೇವಸ್ಥಾನದಲ್ಲಿ ಈ ಯಾಮಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಬಾಂಧವರೇ, ಈ ಒಂದು ಯಾಮಾಭಿಷೇಕ ಕಾರ್ಯಕ್ರಮ ಮೊಟ್ಟ ಮೊದಲಿಗೆ ಶ್ರೀ ಗಣಪತಿಯ ಪೂಜೆ ಪ್ರಾರಂಭವಾದ ನಂತರ ಮುಂದೆ ನಾಳೆ ಸಾಯಂಕಾಲ 6ರಿಂದ ಪ್ರಾರಂಭವಾದಂಥ ಆ ಅಭಿಷೇಕ ಶನಿವಾರ ಬೆಳಗ್ಗೆ 6 ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ. ಈ ಭಕ್ತರು ಏನು ಈ ಒಂದು ಯಾಮಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಂದಿಗಡದ ಏನು ಸಮಸ್ತ ಭಕ್ತರು ನೀವು ಅಲ್ಲಿ ಬರ್ತೀರಿ, ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಉತ್ಸವ ಕಮಿಟಿಯವರು ವಿಶೇಷವಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಭಕ್ತರಿನ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳೋದು ಇಷ್ಟೇ, 24 ವರ್ಷಗಳಾದ ನಂತರ ಆಗ್ತಾ ಇರುವಂಥ ಈ ಜಾತ್ರಾ ಮಹೋತ್ಸವದ ಪೂರಕವಾಗಿ ಏನು ನಾಳೆ ನಡೆಯುತ್ತಿರುವಂಥ ಯಾಮಾಭಿಷೇಕ ಅತ್ಯಂತ ಭಕ್ತಿಮಯವಾದ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೇಗೆ ನೀವು ಭಕ್ತಿಪೂರ್ವಕವಾಗಿ ಬಹುಸಂಖ್ಯೆಯಿಂದ ಬಂದಿದ್ದರೋ, ನಾಳೆ ಕೂಡ ಆ ಯಾಮಾಭಿಷೇಕ ಕಾರ್ಯಕ್ರಮಕ್ಕೆ ಬಂದು ಶ್ರೀದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಬೇಕೆಂದು ನಾನು ಉತ್ಸವ ಸಮಿತಿ ಪರವಾಗಿ ನಾನು ಕಳಕಳಿಯಿಂದ ಎಲ್ಲರಿಗೂ ಕೂಡ प्रार्थಿಸ್ತೇನೆ. तरी मी भाविकांना विनंती करतो, उद्या जे संध्याकाळी 6 वाजता ऐतिहासिक प्रसिद्ध पडलेलं असलेलं नंदगडच्या तट्टेश्वर मंदिरमध्ये जे संध्याकाळी 6 पासून शनिवारी सकाळी 6 पर्यंत होणारा यामाभिषेक कार्यक्रमाला आपण सर्व जास्ती संख्येने हजर राहावे. तिथे विशेष महाप्रसादाचं आयोजन केला उत्सव कमिटीवाल्यांनी सगळे केलेले आहेत. सर्वांनी त्याला उपस्थित राहून शोभा आणावे, श्री लक्ष्मीदेवीच्या कृपाशीर्वादाला पात्र व्हावे ही माझं विनंती आहे. शरणार्थी.